ನಮಸ್ಕಾರ ಸ್ನೇಹಿತರೆ. ಇವತ್ತು ಕಾರ್ತಿಕ ಪುರಾಣದ 4ನೆಯ ಅಧ್ಯಾಯವನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಕಾರ್ತಿಕ ಪುರಾಣದ 3ನೆಯ ಅಧ್ಯಾಯದಲ್ಲಿ ಕಾರ್ತಿಕ ಸೋಮವಾರ ಶಿವನನ್ನು ಆರಾಧಿಸಿದ್ದರಿಂದ ಬ್ರಹ್ಮ ರಾಕ್ಷಸಿಗಳಾಗಿದ್ದಂಥ ರಾಕ್ಷಸರು ಮಾನವರಾದದ್ದನ್ನು ನಾನು ಆ ಒಂದು 3ನೆಯ ಅಧ್ಯಾಯದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಟ್ಟಿದ್ದೆ. ಈಗ ಅದರ ಮುಂದಿನ ಅಧ್ಯಾಯ 4ನೆಯ ಅಧ್ಯಾಯ. ಇದು ಸಹ ಕಾರ್ತಿಕ ಮಾಸದಲ್ಲಿ ಕಾರ್ತಿಕ ದೀಪಾರಾಧನೆ ಮತ್ತು ದೀಪದಾನದ ಮಹತ್ವವನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಈ ಒಂದು ವಿಡಿಯೋ ಪೂರ್ತಿಯಾಗಿ ನೋಡಿ, ಅಂದರೆ ನಿಮಗೆ ಅದರ ಕತೆ ಮತ್ತು ಅದರ ಉದ್ದೇಶ ಮತ್ತು ಅದರ ದಾನದ ಅರ್ಥ ಎಲ್ಲವೂ ಸಹ ಸಂಪೂರ್ಣವಾಗಿ ಗೊತ್ತಾಗುತ್ತೆ. ಹಾಗೆಯೇ ಈ ಒಂದು ಪೌರಾಣಿಕ ಮಾಹಿತಿ ನಿಮಗಿಷ್ಟ ಆದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಸ್ನೇಹಿತರೆ. ವಸಿಷ್ಠ ಮುನಿಯು ವಿಷಾತ್ರಯತ್ರದ ಮುಕ್ತಿ ಕುರಿತು ಹೇಳಿದುದನ್ನು ಕೇಳಿದ ಜನಕ ಮಹಾರಾಜನು ಸಂತೋಷಪಟ್ಟು, ಮಹೇಂದ್ರ, ನಿಜಕ್ಕೂ ಕಾರ್ತಿಕ ಸ್ನಾನದ ಪ್ರಭಾವ ವಿಶಿಷ್ಟವಾಗಿದೆ. ತಾವು ಸ್ನಾನಾನಂತರ ದಾನ ಕುರಿತು ಪ್ರಸ್ತಾಪಿಸಿದಿರಿ. ಕಾರ್ತಿಕ ಮಾಸದಲ್ಲಿ ಯಾವುದರ ದಾನವೂ ಶ್ರೇಷ್ಠ ಹಾಗೂ ದಾನ ಮಾಡುವ ವಿಧಾನವನ್ನು ತಿಳಿಸುವ ಕೃಪೆಯನ್ನು ಮಾಡಬೇಕಾಗಿ ಕೋರಿಕೊಳ್ಳುತ್ತೇನೆ ಎಂದು ಜನಕ ಮಹಾರಾಜನು ವಸಿಷ್ಠ ಮುನಿಯನ್ನು ಪ್ರಾರ್ಥಿಸಿಕೊಂಡನು. ವಸಿಷ್ಠ ಮುನಿಯು ಉತ್ಸಾಹದಿಂದ, ರಾಜಶ್ರೀ, ನಿನ್ನ ಆಸಕ್ತಿಯಿಂದ ನಾನು ಉತ್ತೇಜಿತನಾಗಿದ್ದೇನೆ. ಮನುಷ್ಯರಾಗಿ ಹುಟ್ಟಿದವರು ದಾನ ಮಾಡುವ ಗುಣಗಳನ್ನು ಹೊಂದಿದ್ದರೆ ಸಾಕು. ಯಾವಾಗ ಯಾವುದೇ ದಾನವನ್ನು ಮಾಡಿದರೂ ಸತ್ಫಲ ಪಡೆಯುತ್ತಾರೆ. ಆದರೆ ಕಾರ್ತಿಕ ಮಾಸದಲ್ಲಿ ಮಾಡಿದ ದಾನಕ್ಕೆ ವಿಶೇಷ ಫಲವಿರುತ್ತದೆ. ಕಾರ್ತಿಕ ಮಾಸದಲ್ಲಿ ದೀಪಾರಾಧನೆಗೆ ವಿಶಿಷ್ಟ ಮಹತ್ವವಿರುತ್ತದೆ. ದೀಪದರ್ಶನ ಶಿವನಿಗಾಗಲಿ ವಿಷ್ಣುವಿಗಾಗಲಿ ಪರಮ ಪ್ರಿಯವಾಗಿರುತ್ತದೆ. ದೀಪವನ್ನು ಶಿವ ದೇವಾಲಯದಲ್ಲಾಗಲಿ ಅಥವಾ ವಿಷ್ಣು ದೇವಾಲಯದಲ್ಲಾಗಲಿ, ಮುಸ್ಸಂಜೆಯಲ್ಲಿ ದೇವರ ಸನ್ನಿಧಿಯಲ್ಲಾಗಲಿ, ಪ್ರಕಾಶದಲ್ಲೇ ಆಗಲಿ, ದ್ವಾರದಲ್ಲಿಯೇ ಆಗಲಿ ಅಥವಾ ಗೋಪುರದಲ್ಲಿಯೇ ಆಗಿರಲಿ, ಯಾರೇ ಆಗಲಿ ಹಚ್ಚಿದರೆ ಅವರ ಪಾಪಗಳೆಲ್ಲವೂ ನಾಶವಾಗುತ್ತದೆ. ದೀಪ ಹಚ್ಚಿದ ಹಣತೆ ಅಥವಾ ದೀಪಸ್ತಂಭವನ್ನು ಬ್ರಾಹ್ಮಣನಿಗೆ ದಾನ ಮಾಡಬೇಕು. ಬ್ರಾಹ್ಮಣನಿಗೆ ದಾನ ಮಾಡುವುದರಿಂದ ಇದು ಸರ್ವಶ್ರೇಷ್ಠವಾದ ದಾನವಾಗಿರುತ್ತದೆ. ಹಸುವಿನ ತುಪ್ಪದಿಂದ ದೀಪ ಹಚ್ಚಿದವರು ವಿದ್ವಜ್ಜನ, ಮಾನ್ಯರು, ಪರೋಪಕಾರಿ ಬುದ್ಧಿ ಉಳ್ಳವರು ಆಗುತ್ತಾರೆ. ಎಳ್ಳೆಣ್ಣೆ, ಹಿಪ್ಪೆ ಎಣ್ಣೆ, ಕೊಬ್ಬರಿ ಎಣ್ಣೆಗಳಿಂದಲೂ ದೀಪ ಹಚ್ಚಬಹುದು. ದೀಪ ಹಚ್ಚುವವರು ಪರಿಪೂರ್ಣ ಭಕ್ತಿಯಿಂದ ಶ್ರೀದೇವರ ಸನ್ನಿಧಿಯಲ್ಲಿ ಪರಮಾತ್ಮನ ನಾಮಸ್ಮರಣೆ ಮಾಡುತ್ತಾ ದೀಪ ಹಚ್ಚಬೇಕು. ಅಂಥವರಿಗೆ ವೈಕುಂಠವಾಗಲಿ ಕೈಲಾಸದಲ್ಲೇ ಆಗಲಿ ಸಾನ್ನಿಧ್ಯವಾಗಲಿ ದೊರೆಯುವುದು. ಸಿರಿವಂತರಾಗಿ ಪುಣ್ಯವಂತರಾಗಿ ಭೂಲೋಕದಲ್ಲಿ ಸಮಸ್ತ ಸುಖಗಳನ್ನು ಅನುಭವಿಸುವವರು. ದೀಪಾರಾಧನೆ ಮಾಡಿ ಧನ್ಯರಾದವರುಂಟು. ಅಂಥ ಒಂದು ಕಥೆಯನ್ನು ಹೇಳುತ್ತೇನೆ ಕೇಳು. 26 ದೇಶಗಳಲ್ಲಿ ಒಂದಾದ ಪಾಂಚಾಲ ದೇಶವನ್ನು ಹಿಂದೆ ಒಬ್ಬ ಮಹಾರಾಜನು ಆಳುತ್ತಿದ್ದನು. ಅವನು ಅಪಾರ ಐಶ್ವರ್ಯವಂತನಾಗಿದ್ದನು. ಅಂದರೇನು, ಮನುಷ್ಯನಿಗೆ ಯಾವುದಾದರೂ ಒಂದು ಕೊರತೆ ಇದ್ದೇ ಇರುತ್ತದೆ ಎಂದು ಹೇಳುತ್ತಾರೆ ಅಲ್ಲವೇ? ಹಾಗೆಯೇ ಈ ರಾಜನಿಗೂ ಒಂದು ಕೊರತೆ ಇದ್ದಿತು. ಅದೇನೆಂದರೆ ಮಕ್ಕಳಿಲ್ಲದ ಚಿಂತೆ. ತನಗೆ ಮಕ್ಕಳಾಗಬೇಕೆಂದು ರಾಜನು ಎಷ್ಟೆಷ್ಟೋ ದೇವರುಗಳನ್ನು ಪ್ರಾರ್ಥಿಸಿದನು. ಕಡೆಗೆ ತಪಸ್ಸು ಕೈಗೊಳ್ಳಲು ನಿಶ್ಚಯಿಸಿ ಗೋದಾವರಿ ನದಿ ತೀರಕ್ಕೆ ಹೋಗಿ ತಪಸ್ಸಿಗೆ ಕುಳಿತನು. ಒಂದು ದಿನ ರಾಜನಿದ್ದಲ್ಲಿಗೆ ಪಿಪ್ಪಲಾದನೆಂಬ ಮುನಿಯು ಪ್ರಾಪ್ತನಾದನು. ಅವನು ರಾಜನು ತಪಸ್ಸಿಗೆ ಕುಳಿತಿದ್ದನ್ನು ನೋಡಿ, ಯಾವ ಕಾರಣಕ್ಕಾಗಿ ತಪಸ್ಸಿಗೆ ಕುಳಿತಿರುವೆ ಎಂದು ಕೇಳಿದನು. ಅದಕ್ಕೆ ಆ ರಾಜನು, ಮುನಿವರ, ನನಗೆ ಬಹುಕಾಲದಿಂದ ಮಕ್ಕಳಾಗಿಲ್ಲ. ಎಷ್ಟೇ ಐಶ್ವರ್ಯವಿದ್ದರೂ ಮಕ್ಕಳಿಲ್ಲದ ಮನೆಯೆಂದರೆ ಅದು ಪ್ರಯೋಜನ ಇಲ್ಲದಿದ್ದಾಗಿರುತ್ತದೆ ಎಂದನು. ಆಗ ಪಿಪ್ಪಲಾದನು, ನೀನು ಈಗಲೇ ಅರಮನೆಗೆ ಹೋಗಿ ಕೈಲಾಸನಾಥನಾದ ಶಿವನಿಗೆ ಪ್ರಿಯವಾದ ಕೆಲಸವನ್ನು ಮಾಡು. ನಿನ್ನ ಇಚ್ಛೆಯಂತೆ ಒಂದು ಗಂಡು ಮಗುವಾಗುತ್ತದೆ ಎಂದು ಹೇಳಿದನು. ರಾಜನು ಅತೀವ ಸಂತೋಷದಿಂದ ಧನ್ಯನಾದೆ ಎಂದು ಮುನಿವರ್ಯನಿಗೆ ನಮಸ್ಕರಿಸಿ ಅರಮನೆಗೆ ಹೋಗಿ ರಾಜಗುರುಗಳನ್ನು ಕರೆಯಿಸಿ ಅವರ ಸಲಹೆ ಕೇಳಿದನು.
ರಾಜಗುರುಗಳು ಮಹಾರಾಜ, ಮಹಾಶಿವನಿಗೆ ಕಾರ್ತಿಕ ಮಾಸದಲ್ಲಿ ಸಲ್ಲಿಸುವ ಪೂಜೆ, ದೀಪಾರಾಧನೆ ಇವು ಶ್ರೇಷ್ಠವಾಗಿರುತ್ತದೆ. ಶಿವನಿಗೂ ಇದು ಪ್ರಿಯವಾಗಿ ಅವನು ಒಲಿಯುವುದರಲ್ಲಿ ಸಂದೇಹವಿಲ್ಲ. ನೀನು ಕಾರ್ತಿಕ ವ್ರತ ಕೈಗೊಂಡರೆ ನಿನಗೆ ಗಂಡು ಮಗುವಾಗುವುದು ಎಂದು ಹೇಳಿದರು. ರಾಜನು ತನ್ನ ಗುರುಗಳಿಂದ ದೀಪಾರಾಧನೆಯ ಕ್ರಮ ತಿಳಿದುಕೊಂಡನು. ಮತ್ತು ರಾಜನು ಶಿವಾಲಯಕ್ಕೆ ಹೋಗಿ ದೀಪಾರಾಧನೆ ಮಾಡಿ ಶಿವಪೂಜೆ ಮಾಡಿದನು. ದೀಪದಾನ ಸಹ ಮಾಡಿದನು. ಅದರ ಫಲವಾಗಿ ಕೆಲ ತಿಂಗಳುಗಳಲ್ಲಿ ಆತನ ರಾಣಿಯು ಗರ್ಭವತಿಯಾದಳು. ರಾಜನಿಗೆ ಪರಮ ಸಂತೋಷವಾಯಿತು. ಆತನು ರಾಣಿಗೆ ಎಲ್ಲ ಅನುಕೂಲಗಳನ್ನು ಮಾಡಿಕೊಟ್ಟನು. 9 ತಿಂಗಳು ಕಳೆದು 10ನೆಯ ತಿಂಗಳು ಬರಲು ಶುಭ ದಿನದಲ್ಲಿ ಆಕೆ ಒಂದು ಗಂಡು ಮಗುವನ್ನು ಹೆತ್ತಳು. ರಾಜನಿಗೆ ಕಾರ್ತಿಕ ದೀಪದಾನದ ಫಲದೆಂದು ಅರಿಯಲು ಬಹಳ ವೇಳೆ ಹಿಡಿಯಲಿಲ್ಲ. ಅವನು ಇಡೀ ರಾಜ್ಯದಲ್ಲಿ ಕಾರ್ತಿಕ ಮಾಸವನ್ನು ಕೊಂಡಾಡುವಂತೆ ಪ್ರಜೆಗಳಿಗೆ ಆಜ್ಞೆ ಮಾಡಿದನು. ರಾಜನಿಗೆ ಪುತ್ರ ವ್ಯಾಮೋಹ ಉಂಟಾಯಿತು. ಮಗನನ್ನು ಮುದ್ದಾಗಿ ಬೆಳೆಸಿದನು. ಅವನು ಬೆಳೆದು ಯುವಕನಾದನು. ಯೌವನ ಕಾಲದಲ್ಲಿ ಅವನು ಸುಂದರನಾಗಿ ಎಲ್ಲರ ಆಕರ್ಷಣೆಗೂ ಪಾತ್ರನಾಗಿದ್ದನು. ಆದರೆ ರಾಜಕುಮಾರನು ಯೌವನದ ಮದದಿಂದ ಉಬ್ಬಿ ಹಲವು ವೇಶ್ಯೆಯರ ಸಂಗವನ್ನು ಮಾಡತೊಡಗಿದನು. ಯಾವಾಗಲೂ ಕುಲಟೆ ಸ್ತ್ರೀಯರ ಸಹವಾಸದಲ್ಲಿ ಇದ್ದು ಅರಮನೆ ಸೇರುವುದೇ ಅಪರೂಪವಾಗಿತ್ತು. ಇದರಿಂದ ಅವನು ತಂದೆ ತಾಯಿಗಳು ಗುರುಗಳ ಅನಾದರಕ್ಕೆ ಪಾತ್ರನಾದನು. ಸ್ತ್ರೀಲೋಲನಾಗಿದ್ದ ರಾಜಕುಮಾರನಿಗೆ ರಾಜ್ಯಕೋಶ ಯಾವುದೂ ಬೇಡವಾಯಿತು. ತನ್ನ ಸುಖಲೋಲುಪತೆಗೆ ಅಡ್ಡಿಯಾಗಿ ಬಂದವರನ್ನು ಬಯ್ಯತೊಡಗಿದನು. ತನಗೆದುರಾದವರನ್ನು ವಧಿಸಲು ಹಿಂಜರಿಯುತ್ತಿರಲಿಲ್ಲ. ಅವನ ಬಳಿ ಸದಾ ಒಂದು ಖಡ್ಗ ಇರುತ್ತಿತ್ತು. ಒಂದು ದಿನ ರಾಜಕುಮಾರನು ವಿಹಾರ ಬರುತ್ತಿರಲು ಮಾರ್ಗದಲ್ಲಿ ಒಬ್ಬಳು ಸುಂದರಿ ಅವನ ಕಣ್ಣಿಗೆ ಬಿದ್ದಳು. ಅವಳು ಅಪರೂಪದ ಲಾವಣ್ಯವತಿಯಾಗಿದ್ದಳು. ಅವಳು ಒಬ್ಬ ಬ್ರಾಹ್ಮಣನ ಹೆಂಡತಿಯಾಗಿದ್ದಳು. ಅವಳನ್ನು ನೋಡಿದೊಡನೆ ರತಿಲೋಲನಾಗಿದ್ದ ರಾಜಕುಮಾರನಿಗೆ ಅವಳಲ್ಲಿ ಮೋಹ ಉಂಟಾಯಿತು. ಅವಳು ತದೇಕ ದೃಷ್ಟಿಯಿಂದ ರಾಜಕುಮಾರನನ್ನು ನೋಡಿ ಅವನೊಡನೆ ಸೇರುವ ಮನಸ್ಸು ಮಾಡಿದಳು. ಅದು ಕೈಗೂಡಬೇಕೆಂಬಂತೆ ರಾಜಕುಮಾರನು ಅವಳನ್ನು ಮಾತನಾಡಿಸಿ ತನ್ನೊಡನೆ ಇರಲು ಕೇಳಿದನು. ಆಕೆ ಇಲ್ಲವೆನ್ನಲಿಲ್ಲ. ಆ ದಿನವೇ ಅರ್ಧರಾತ್ರಿಯಲ್ಲಿ ತನ್ನ ಬ್ರಾಹ್ಮಣ ಪತಿ ಗಾಢ ನಿದ್ರೆಯಲ್ಲಿ ಇರುವಾಗ ರಾಜಕುಮಾರನ ಬಿಡಾರಕ್ಕೆ ಹೋಗಿ ಅವನೊಡನೆ ಸುಖಪಟ್ಟು ಬಂದಳು. ಪ್ರತಿದಿನವೂ ಬ್ರಾಹ್ಮಣನ ಹೆಂಡತಿ ರಾಜಕುಮಾರನ ದೇಹ ಸೌಖ್ಯವನ್ನು ಬಯಸಿ ಅರ್ಧರಾತ್ರಿಯಲ್ಲಿ ಹೋಗಿ ಬರತೊಡಗಿದಳು. ಆದರೆ ಎಷ್ಟು ದಿನ ಹೀಗಿರಲಾದೀತು? ಒಂದು ದಿನ ಬ್ರಾಹ್ಮಣನಿಗೆ ತನ್ನ ಹೆಂಡತಿ ಮಾಡುತ್ತಿದ್ದ ಅಕಾರ್ಯ ತಿಳಿದು ಹೋಯಿತು. ಅವನಿಗೆ ವಿಪರೀತ ಸಿಟ್ಟು ಬಂದು ತನ್ನ ಹೆಂಡತಿಯನ್ನು ಹಾಗೂ ರಾಜಕುಮಾರನನ್ನು ಒಟ್ಟಿಗೆ ಕೊಂದು ಹಾಕಲು ನಿಶ್ಚಯಿಸಿ ಅವಕಾಶಕ್ಕಾಗಿ ಕಾಯುತ್ತಿದ್ದನು. ಒಂದು ದಿನ, ಅಂದು ಕಾರ್ತಿಕ ಶುಕ್ಲ ಪೌರ್ಣಿಮೆ, ರಾಜಕುಮಾರನು ಬ್ರಾಹ್ಮಣನ ಹೆಂಡತಿಯು ಒಂದು ಶಿವಾಲಯದಲ್ಲಿ ಸೇರಬೇಕೆಂದು ಆಲೋಚನೆ ಮಾಡಿದ್ದರು. ಇದು ಬ್ರಾಹ್ಮಣನಿಗೆ ತಿಳಿಯಿತು. ಅವನು ಇಬ್ಬರನ್ನು ಆ ದೇವಾಲಯದಲ್ಲಿ ತರಿದುಹಾಕಲು ನಿರ್ಧರಿಸಿ ಗರ್ಭಗುಡಿಯಲ್ಲಿ ಶಿವಲಿಂಗದ ಹಿಂದೆ ಅವಿತುಕೊಂಡಿದ್ದನು. ಕತ್ತಲೆಯಾಗುತ್ತಾ ಬಂದಿತು. ರಾಜಕುಮಾರನು ಬ್ರಾಹ್ಮಣನ ಹೆಂಡತಿಯ ಸಮೇತ ದೇವಾಲಯವನ್ನು ಪ್ರವೇಶಿಸಿದನು. ಕತ್ತಲೆ ಇದ್ದುದರಿಂದ ಒಂದು ದೀಪ ಬೆಳಗಲು ರಾಜಕುಮಾರನು ಆಶಿಸಿದನು. ಆಗ ಅವನ ಪ್ರೇಯಸಿ ಸೀರೆಯ ಸೆರಗನ್ನು ತುಸು ಹರಿದು ಬತ್ತಿಯಂತೆ ಮಾಡಿಕೊಂಡು ಅಲ್ಲೇ ಇದ್ದ ಒಂದು ಹರಳೆಣ್ಣೆ ಹಣತೆಯಲ್ಲಿ ಅದನ್ನು ಅದ್ದಿ ದೀಪ ಬೆಳಗಿದಳು. ಇಬ್ಬರೂ ಆ ದೀಪದ ಬೆಳಕಿನಲ್ಲಿ ಸಂತೋಷದಿಂದ ಮೈಮರೆತು ಶರೀರ ಸುಖವನ್ನು ಅನುಭವಿಸತೊಡಗಿದರು. ಅವರು ಆನಂದ ಸಾಗರದಲ್ಲಿ ಮುಳುಗಿದ್ದ ಸಮಯವನ್ನೇ ಕಾದಿದ್ದ ವಿಪ್ರವರ್ಯನು ಬೇಗನೆ ಬಂದು ಮೊದಲು ತನ್ನ ಪತ್ನಿಯನ್ನು ಕೊಂದು ಬಳಿಕ ರಾಜಕುಮಾರನನ್ನು ಹರಿತವಾದ ಖಡ್ಗದಿಂದ ಹೊಡೆದನು. ಕ್ಷಣ ಮಾತ್ರದಲ್ಲಿ ಬ್ರಾಹ್ಮಣನ ಹೆಂಡತಿ ಸತ್ತು ಬಿದ್ದಿದ್ದಳು. ಆಗ ರಾಜಕುಮಾರನು ವಿಪ್ರನ ಕೈಯಿಂದ ಖಡ್ಗವನ್ನು ಕಸಿದುಕೊಂಡು ಅವನನ್ನು ಕೊಂದು ಹಾಕಿದನು. ಬ್ರಾಹ್ಮಣನು ಬೀಸಿದ್ದ ಖಡ್ಗದೇಟಿಗೆ ರಾಜಕುಮಾರನೂ ಸತ್ತು ಬಿದ್ದನು. ಒಟ್ಟಿಗೆ ಮೂವರೂ ತೀರಿಕೊಂಡಿದ್ದರು. ಸ್ವಾರಸ್ಯದ ಸಂಗತಿ ಎಂದರೆ ಕೈಲಾಸದಿಂದ ಬಂದ ಶಿವಗಣಗಳು ರಾಜಕುಮಾರನನ್ನು ಹಾಗೂ ಬ್ರಾಹ್ಮಣನ ಪತ್ನಿಯನ್ನು ವಿಮಾನದಲ್ಲಿ ಕೂರಿಸಿಕೊಂಡು ಕೈಲಾಸಕ್ಕೆ ಒಯ್ಯಲು ಸಿದ್ಧರಾದರು. ಆದರೆ ಪಂಡಿತನೂ ವಿದ್ಯಾವಂತನೂ ಆಗಿದ್ದ
ಬ್ರಾಹ್ಮಣನನ್ನು ಯಮಕಿಂಕರು ಯಮಲೋಕಕ್ಕೆ ಒಯ್ಯುವ ಸನ್ನಾಹದಲ್ಲಿದ್ದರು. ಆಗ ಬ್ರಾಹ್ಮಣನು ಶಿವದೂತರಿಗೆ, ಅಯ್ಯ, ನೀವು ಮಾಡುತ್ತಿರುವುದು ನ್ಯಾಯವೇ? ನೀವು ವಿಮಾನದಲ್ಲಿ ಕೂರಿಸಿಕೊಂಡಿರುವುದು ಇವರಿಬ್ಬರಿಗೂ ವ್ಯಭಿಚಾರ ಮಾಡಿ ಪಾಪಿಗಳಾಗಿದ್ದಾರೆ. ನಾನು ತಪಸ್ವಿಯೂ ವೇದವಿದನೂ ಆಗಿರುವೆ. ನನ್ನನ್ನು ಮಾತ್ರ ಯಮಭಟರು ಬಂಧಿಸಿದ್ದಾರೆ. ಇದು ಸರಿಯಲ್ಲ, ಧರ್ಮವಿರುದ್ಧ ಎಂದು ಹೇಳಿದನು. ಆಗ ಶಿವದೂತರು ಬ್ರಾಹ್ಮಣನಿಗೆ, ಇರಬಹುದು, ಆದರೆ ಕಾರ್ತಿಕ ಶುಕ್ಲ ಹುಣ್ಣಿಮೆ ಸೋಮವಾರದ ಇಂದು ಯಾರೇ ಆಗಲಿ, ಅವರು ಎಷ್ಟೇ ಪಾಪಿಗಳಾಗಿರಲಿ, ತಿಳಿದೋ ತಿಳಿಯದೆಯೋ ದೀಪಾರಾಧನೆ ಮಾಡಿದರೆ ಅವರ ಪಾಪಗಳೆಲ್ಲವೂ ನಾಶವಾಗಿ ಮೋಕ್ಷ ಪಡೆಯುವರು. ರಾಜಕುಮಾರನು ದೀಪ ಹಚ್ಚುವ ಬಯಕೆ ತೋರಿದಾಗ ಈಕೆ ತನ್ನ ಸೀರೆಯ ಸೆರಗನ್ನೇ ಹರಿದು ಬತ್ತಿ ಮಾಡಿಕೊಟ್ಟಳು. ಹಣತೆಯಲ್ಲಿ ದೀಪ ಬೆಳಗಲು ಅವಳಿಗೆ ರಾಜಕುಮಾರನು ನೆರವಾದನು. ಆದುದರಿಂದ ಇಬ್ಬರೂ ಮುಕ್ತಿ ಹೊಂದಲು ಅರ್ಹರಾಗಿದ್ದಾರೆ ಎಂದರು. ಶಿವದೂತರು ಹೇಳಿದ್ದನ್ನು ಕೇಳಿದ ರಾಜಕುಮಾರನು, ಶಿವದೂತರೇ, ನಿಮ್ಮ ನಿರ್ಧಾರ ಸರಿಯಾದುದಲ್ಲ. ಈ ದಿನ ನಾವು ಕಾರಣಗಳೇನೇ ಇರಲಿ ಮೂವರು ಒಂದೇ ಸಮಯದಲ್ಲಿ ಶಿವಾಲಯದಲ್ಲಿ ಮರಣವನ್ನು ಪಡೆದಿದ್ದೇವೆ. ಆದುದರಿಂದ ಪುಣ್ಯ ಪಾಪಗಳ ವಿಷಯದಲ್ಲಿ ಮೂವರಿಗೂ ಸಮಪಾಲು ಇರಬೇಕಾಗುತ್ತದೆ. ನಾನು ದೀಪವನ್ನು ಬ್ರಾಹ್ಮಣನಿಗೆ ದಾನ ಕೊಡುವ ಅಭಿಲಾಷೆ ಉಳ್ಳವನಾಗಿದ್ದೆನು. ಅಂದ ಮೇಲೆ ಅವನನ್ನು ಯಮಭಟರಿಂದ ಬಿಡಿಸಿ ನಿಮ್ಮೊಡನೆ ಬರಲು ಅವಕಾಶ ಮಾಡಿಕೊಡಿ ಎಂದು ಬಿನ್ನವಿಸಿಕೊಂಡನು. ಶಿವದೂತರು ರಾಜಕುಮಾರನು ಹೇಳಿದುದು ಸರಿ ಎಂದು ಒಪ್ಪಿಕೊಂಡು ಯಮದೂತರಿಗೆ ಬ್ರಾಹ್ಮಣನನ್ನು ಬಿಟ್ಟುಕೊಡಲು ಹೇಳಿದರು. ಯಮಕಿಂಕರರ ಬಂಧನದಿಂದ ಮುಕ್ತನಾಗಿ ಬ್ರಾಹ್ಮಣನು ಶಿವದೂತರು ತಂದಿದ್ದ ವಿಮಾನದಲ್ಲಿ ಕುಳಿತು ಕೈಲಾಸವನ್ನು ಸೇರಿದನು. ಹೀಗೆ ಕಾರ್ತಿಕ ಶುಕ್ಲ ಹುಣ್ಣಿಮೆ ಸೋಮವಾರದಂದು ಶಿವಾಲಯದಲ್ಲಿ ದೀಪಾರಾಧನೆ ಮಾಡಿದುದರ ಫಲವಾಗಿ ರಾಜಕುಮಾರ ಹಾಗೂ ಬ್ರಾಹ್ಮಣನ ಪತ್ನಿ ಎಷ್ಟೇ ಪಾಪಿಗಳಾಗಿದ್ದರೂ ಮೋಕ್ಷ ಪಡೆದರು. ತಿಳಿಯದೆ ಆಚರಿಸಿದ ದೀಪಾರಾಧನೆಯಿಂದ ಎಷ್ಟೊಂದು ಫಲವಿರುವಾಗ ಯಾರೇ ಆಗಲಿ ಕಾರ್ತಿಕ ಮಾಸದಲ್ಲಿ ದೀಪಾರಾಧನೆ ಮಾಡುವುದು ಅತ್ಯಂತ ಶುಭಕರ. ಇದರಿಂದ ಪುನರ್ಜನ್ಮವಿರದೆ ಹರಿಸಾನ್ನಿಧ್ಯವನ್ನು ಹೊಂದುವವರು, ಉಪೇಕ್ಷಿಸಿದವರು ನರಕಭಾಜನರಾಗಿ ಗಂಡಾಂತರಕ್ಕೆ ಈಡಾಗುವವರು. ಆದ್ದರಿಂದ ಜನಕ ಮಹಾರಾಜ, ಶಿವಾಲಯದಲ್ಲಿ ನೀನೂ ಸಹ ಕಾರ್ತಿಕ ಮಾಸದಲ್ಲಿ ದೀಪಗಳನ್ನು ಬೆಳಗಿ ಧನ್ಯನಾಗು. ಇದರಿಂದ ಮೋಕ್ಷವು ದೊರೆಯುವುದು, ಪರಬ್ರಹ್ಮನಲ್ಲಿ ಐಕ್ಯವಾಗುವೆ ಎಂದು ಹೇಳಿ ವಸಿಷ್ಠ ಮುನಿಯು ಕಥೆಯನ್ನು ಮುಗಿಸಿದರು. ತಿಳ್ಕೊಂಡ್ರಲ್ಲ ಸ್ನೇಹಿತರೆ, ಕಾರ್ತಿಕ ಮಾಸದ ದೀಪದಾನ ಮತ್ತು ದೀಪಾರಾಧನೆಯ ಮಹತ್ವ. ಇವತ್ತಿನ ಈ ಒಂದು ಪೌರಾಣಿಕ ಮಾಹಿತಿ ನಿಮಗಿಷ್ಟ ಆಗಿದ್ರೆ ಈ ವಿಡಿಯೋ ಒಂದು ಲೈಕ್ ಮಾಡಿ, ಹಾಗೂ ಹೊಸಬ್ರು ನನ್ನ ಚಾನಲ್ನ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇಂತಹ ಪೌರಾಣಿಕ ಮಾಹಿತಿಗಳಿಗಾಗಿ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಇಂತಹ ಇನ್ನಷ್ಟು ಹೊಸ ಪೌರಾಣಿಕ ಮಾಹಿತಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ ಸ್ನೇಹಿತರೆ. ನಾನು ಹಾಕುವ ಪೌರಾಣಿಕ ಮಾಹಿತಿಯ ವಿಡಿಯೋಗಳು ನಿಮಗೆಲ್ಲರಿಗಿಂತ ಮುಂಚೆ ಬಂದು ತಲುಪಬೇಕು ಅಂದರೆ ನೀವು ಪಕ್ಕದಲ್ಲೇ ಕಾಣುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.